ಇವತ್ತು ಸ್ವಲ್ಪ ತೆಂಗಿನ ಬುಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ತೆಂಗಿನ ಬುಡದಲ್ಲಿ ಎಲ್ಲ ಟೈಪಿದ್ದು ಗಿಡಗಳು ಬೀಜ ಎಲ್ಲ ಬಿದ್ದು ಹಕ್ಕಿಗಳೆಲ್ಲ ಬೀಜ ಎಲ್ಲ ತರ್ತವೆ ಅಲ್ಲ ಅಂಥದ್ದೆಲ್ಲ ಬಿದ್ದು ತುಂಬ ಗಿಡಗಳೆಲ್ಲ ಆಗಿದೆ. ಈ ಒಂದು ಕಾಟು ಬದನೆ ಅಂತೇಳಿ ಹೇಳ್ತಾರೆ, ಗುಳ್ಳ ಅಂತೇಳಿ ಹೇಳ್ತೀವಿ ನೋಡಿ. ಸೊ ಇದಕ್ಕೆ ಬೇರೆ ಬೇರೆ ಹೆಸರು ಹೇಳ್ತಾರೆ, ನಿಮಗೆ ಗೊತ್ತಿದ್ದರೆ ಹೇಳಿ ಒಂದು ವೇಳೆ ನಾನು ತಪ್ಪಾಗಿ ಹೇಳ್ತಾ ಇದ್ದೀನಿ ಆದರೆ. ಸೊ ಈ ಥರ ಅಡುಗೆ ಕೂಡ ಮಾಡ್ತಾರೆ ಅಂತೇಳಿ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಅದನ್ನ ಮನೆಗೆ ಬಂದಿದ್ದರು ನೋಡಿ, ಅವರು ಹೇಳ್ತಾ ಇದ್ರು. ಹಾಗೆ ಅದರ ರೆಸಿಪಿ ಕೂಡ ಹೇಳಿ ಹೋಗಿದ್ರು. ಅದಕ್ಕೆ ಇದನ್ನು ತೆಗೆದು ಇವತ್ತು ಪದಾರ್ಥ ಮಾಡ್ಕೊಳ್ಳೋಣ ಅಂತೇಳಿ ನೋಡಿ. ಸಣ್ಣ ಸಣ್ಣ ಬದನೆ ಥರನೇ ಟೇಸ್ಟ್ ಇದರದ್ದು. ನನ್ನ ಈ ಹೊಸ ಬ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಹಾಗೆಯೇ ಏನಾದರೂ ಒಂದು ಪುಟ್ಟ ಕಮೆಂಟನ್ನು ಕೂಡ ಹಾಕಿ, ನಮಗೆ ಮೋಟಿವೇಶನ್ ಸಿಗುತ್ತೆ. ನಿನ್ನೆ ರಾತ್ರಿ ಸ್ವಲ್ಪ ಭಯದ ವಾತಾವರಣ ಇತ್ತಾಯ್ತಾ, ಯಾಕಂತ ಹೇಳಿದರೆ ನಮ್ಮ ಮನೆಯ ಹಿಂದುಗಡೆದ್ದು ಕೇಬಲ್ ವೈರ್ ಇದೆ ನೋಡಿ, ಅದಕ್ಕೆ ತನ್ನಷ್ಟಕ್ಕೇ ಬೆಂಕಿ ಹಿಡಿದಿತ್ತು. ಸ್ವಲ್ಪ ಲೈಟಾಗಿ ಆದರೂ ಕೂಡ ಆ ವೈರೆಲ್ಲ ಮೆಲ್ಟ್ ಆಗಿರೋದು ನೋಡಿ, ಇಲ್ಲಿ ಹೂವಿನ ಗಿಡಗಳಿಗೆಲ್ಲ ಬಿದ್ದಿದೆ. ಸೊ ಹಾಗೆ ಸ್ವಲ್ಪ ಪ್ಯಾನಿಕ್ ಸಿಚುವೇಶನ್ ಆಯಿತು. ನಂತರ ಹಸ್ಬೆಂಡ್ ಲೈನ್ಮನ್ ಎಲ್ಲ ಕರೆದು ರಾತ್ರಿಗೆ ಅವರು ಅಷ್ಟಕ್ಕೇ ಸರಿ ಮಾಡಿ ಹೋಗಿದ್ರು. ಅದೇ ಇವತ್ತು ಬೆಳಿಗ್ಗೆನೇ ಬಂದಿದ್ದಾರೆ ಪಾಪ. 4-5 ಜನ ಲೈನ್ಮೆನ್ಗಳು ಬಂದು ಇಲ್ಲಿ ನಮಗೆ ಹೊಸ ವೈರನ್ನೆಲ್ಲ ಹಾಕಿ ಸರಿ ಮಾಡಿ ಕೊಟ್ಟು ಹೋಗಿದ್ದಾರೆ. ಹಾಗೆ ಸ್ವಲ್ಪ ಇಲ್ಲಿ ಅಂಗಳ ನೋಡ್ಬೋದು, ಸ್ವಲ್ಪ ಗಲೀಜಾಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಹೇಳಿ. ಇವತ್ತಿನಿಂದ ಹೌಸ್ ಹೆಲ್ಪರ್ ಕೂಡ ಬರೋದಿಲ್ಲ, ಅವರು ಪಾಪ ಹುಷಾರಿಲ್ಲ. ಹಾಗೆ ಅವರು ಕೂಡ ಸದ್ಯಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿ ಹೋಗಿದ್ದಾರೆ. ಅಷ್ಟರ ತನಕ ನಾನೇ ಮೇಂಟೈನ್ ಮಾಡಬೇಕು. ಹಾಗೆ ಬೆಳಿಗ್ಗೆ ಎದ್ದು ನಾನು ಎಷ್ಟು ಬೇಕಾದರೂ ಕೂಡ ಒಳಗಿದ್ದು ಕಿಚನಿದ್ದು ಕೆಲಸ ಮುಗಿಸಿ ಹೊರಗೆ ಬರಬೇಕಾದ್ರೆ ಬಿಸಿಲು ಬಂದುಬಿಡುತ್ತೆ. ಅದಕ್ಕೆ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ ಕಾಟನ್ ಬಟ್ಟೆಯಲ್ಲಿ, ಯಾಕಂದರೆ ಅಷ್ಟು ಬೆವರಿಳಿತಾ ಇರುತ್ತೆ ಹೊರಗಡೆ ಅಂಗಳ ಗುಡಿಸೋದಂತ ಹೇಳಿದರೆ. ಫುಲ್ ಅಂಗಳ ಕ್ಲೀನ್ ಆಗಬೇಕಲ್ವ, ನಾನು ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಅಂಗಳ ಕ್ಲೀನ್ ಮಾಡೋದು, ಆದರೂ ಕೂಡ ಫುಲ್ ಬೆವರಿಳಿತಾ ಇರುತ್ತೆ. ಅದಕ್ಕೆ ನಾನು ಕಾಟನ್ ಬಟ್ಟೆನ ಫುಲ್ ಸುತ್ತಿದ್ದೀನಿ. ನಮ್ಮದು ಇಂಟರ್ಲಾಕ್ ಆಗಿರೋದ್ರಿಂದ ಇದು ಕಾಣಿಸುವಷ್ಟು ಸುಲಭ ಇಲ್ಲ ಇತ್ತು ಅಂಗಳ ಗುಡಿಸಲಿಕ್ಕೆ. ಅದರ ಇಡೆಯಲ್ಲಿ ಎಲ್ಲ ಕಸ ಎಲ್ಲ ಇರುತ್ತೆ, ಹಾಗೆಯೇ ಸಣ್ಣ ಸಣ್ಣ ಹುಲ್ಲುಗಳೆಲ್ಲ ಬಂದಿರುತ್ತೆ. ಅದನ್ನು ತೆಗೆದ್ರೆ ಮಾತ್ರ ನೀಟಾಗಿ ಕಾಣುತ್ತೆ, ಇಲ್ಲದಿದ್ದರೆ ಆ ಹುಲ್ಲುಗಳು ದೊಡ್ಡ ದೊಡ್ಡದಾಗಿ ಬೆಳೆಯುತ್ತೆ. ಹಾಗೆ ಪ್ರತಿದಿನ ನಾವು ಅಂಗಳ ಗುಡಿಸುವಂಥ ಸಮಯದಲ್ಲಿ ಸಣ್ಣ ಸಣ್ಣ ಹುಲ್ಲಿದ್ದರೂ ಕೂಡ ಅದನ್ನು ಕಿತ್ತು ತೆಗೆದೇ ನಾನು ಅಂಗಳವನ್ನು ಕ್ಲೀನ್ ಮಾಡೋದು. ಅದಕ್ಕೆ ನನಗೆ ಜಾಸ್ತಿ ಟೈಮ್ ಆಗೋದು. ಸುಮ್ಮನೆ ಹೀಗೇ ಗುಡಿಸ್ತಾ ಹೋದರೆ ಬೇಗ ಬೇಗ ಗುಡಿಸ್ಬೋದು. ಆದರೆ ಇಲ್ಲಿ ನೋಡ್ಬೋದು, ಅದರ ಇಡೆಯಲ್ಲೆಲ್ಲ ನೋಡಿ ಅದು ಲೈನ್ ಥರ ಕಾಣ್ತಾ ಇದೆ, ಅದರ ಇಡೆಯಲ್ಲೆಲ್ಲ ಕಸ ಇರುತ್ತೆ. ಅದಕ್ಕೆ ನಾವು ಈ ರೀತಿ ಶಾರ್ಪ್ ಆಗಿರುವಂಥ ಇಡಿಸುಡಿಯಲ್ಲೇ ಕಸವನ್ನು ತೆಗಿಬೇಕು, ನಂತರ ಸಣ್ಣ ಸಣ್ಣ ಹುಲ್ಲನ್ನೆಲ್ಲ ತೆಗಿಬೇಕಾಗತ್ತೆ. ಹಾಗೆ ನನಗೆ ಇದಕ್ಕೆ ಜಾಸ್ತಿ ಟೈಮ್ ಹೋಗೋದಂತಲೇ ಹೇಳ್ಬೋದು. ಹೌಸ್ ಹೆಲ್ಪರ್ ಬೆಳಗ್ಗೆ ಬಂದು ಈ ಪೈಪಲ್ಲಿ ನಮಗೆ ಯಾವೆಲ್ಲ ಗಿಡಗಳಿಗೆ ಡೈಲಿ ನೀರು ಬೇಕು ನೋಡಿ, ಅಂಥ ಗಿಡಗಳಿಗೆ ಇದರಲ್ಲೇ ನೀರೆಲ್ಲ ಹಾಕ್ತಾಯಿದ್ರು. ಸೊ ಇನ್ನು ಅವರು ಬರೋದಿಲ್ಲ, ಹಾಗೆ ಹೇಗಾದರೂ ಮಾಡಿ ಮೇಂಟೈನ್ ಮಾಡಬೇಕಲ್ವ. ಹಾಗಾಗಿ ಇದನ್ನೆಲ್ಲ ನಾನು ಚೆನ್ನಾಗಿ ಮಡಚಿಬಿಟ್ಟು ಎಲ್ಲ ಇಡ್ತಾ ಇದ್ದೀನಿ. ನೀಟಾಗಿಟ್ಟರೆ ಮತ್ತು ನನಗೆ ಯಾವ ರೀತಿ ಬೇಕು ನೋಡಿ ಆ ರೀತಿ ಯೂಸ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಲ್ಲಿ ಜೋಶ್ವ ಸಹ ಇಲ್ಲಿ ಎದ್ದು ಬಂದಿದ್ದಾನೆ. ನಿನ್ನೆ ನಾವು ಮಂಗಳೂರಿಗೆ ಹೋಗಿದ್ವಿ ಮತ್ತೊಮ್ಮೆ. ಈಗ ಗಡಿ ಹೋಗಲಿಕ್ಕೆ ಸಿಗುತ್ತೆ ಮಂಗಳೂರಿಗೆ, ಯಾಕಂತ ಹೇಳಿದ್ರೆ ಬಿಸ್ನೆಸ್ ಸ್ವಲ್ಪ ಗ್ರೋ ಆಗಬೇಕಾದ್ರೆ ಆ ಐಟಮ್ ಬೇಕು, ಇದು ಐಟಮ್ ಬೇಕು ಅಂತೇಳಿ ಒಂದೊಂದೇ ನೆನಪಾಗುತ್ತೆ. ಅದು ಕೆಲವೊಂದು ನಮಗೆ ಇಲ್ಲೆಲ್ಲ ಸಿಗೋದಿಲ್ಲ, ಹಾಗೆಯೇ ಸ್ವಲ್ಪ ಜಾಸ್ತಿ ರೇಟ್ ಕೂಡ ಇರುತ್ತೆ ನಾವು ಕಂಪೇರ್ ಮಾಡಿದರೆ. ಹಾಗೆ ನಾವು ಒಂದೇ ಸರ್ತಿ ಎಲ್ಲ ಐಟಮನ್ನು ತೊಗೊಂಡು ಬರೋಣ ಅಂತ ಹೇಳಿ ನಾವು ಜಾಸ್ತಿ ಈ ದಿನಸಿ ವಸ್ತುಗಳೆಲ್ಲ ಇದೆ ನೋಡಿ, ಅದನ್ನೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡು ಬಂದಿದ್ವಿ. ಹಾಗೆ ನಾನು ಮೆಣಸನ್ನೆಲ್ಲ, ನಮಗೆ ಜಾಸ್ತಿ ಯೂಸ್ ಆಗೋದೇ ಮೆಣಸೆಲ್ಲ, ಅದಕ್ಕೋಸ್ಕರ ಮೆಣಸನ್ನು ನಾನು ತೊಗೊಂಡು ಬಂದಿದ್ದೆ. ಅದನ್ನು ನಾನಿಲ್ಲಿ ಬಿಸಿಲಿಗೆ ಹಾಕ್ತಾ ಇದ್ದೀನಿ. ಈ ಬಿಸಿಲಲ್ಲಿ ನಿಲ್ಲೋದೇ ಒಂದು ದೊಡ್ಡ ಟಾಸ್ಕ್ ಆಯಿತು, ಅಷ್ಟು ಉರಿ ಬಿಸಿಲು, ತುಂಬ ಅಂದರೆ ತುಂಬ ಉರಿ ಬಿಸಿಲು. ಒಮ್ಮೆ ಈ ಮೆಣಸೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕಿ ಇಟ್ಟರೆ ನಂತರ ನಮಗೆ ಇದನ್ನು
ಇದರ ದಂಟೆ ಏನಿರುತ್ತೆ ನೋಡಿ ಅದನ್ನು ತೆಗೆದು ಒಳಗಡೆ ನಾವು ಹಾಕಿಟ್ರೆ ಮತ್ತೆ ರಗಳೆ ಇರೋದಿಲ್ಲ. ಇಲ್ಲದಿದ್ದರೆ ಕೆಲವೊಮ್ಮೆ ಫಂಗಸ್ ಎಲ್ಲ ಬಂದು ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ತುಂಬ ಮಂದಿ ಆರ್ಡರ್ಸನ್ನು ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್, ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೇ ಸಪೋರ್ಟ್ ಮಾಡ್ತಾ ಇರಿ. ತುಂಬ ಮಂದಿ ದೂರದಿಂದ ನಮಗೆ ಕೇಳ್ತಾ ಇದ್ದೀರಾ ಪಾರ್ಸಲನ್ನೆಲ್ಲ. ಸೊ ನಾವು ಟ್ರೈ ಮಾಡ್ತಾ ಇದ್ದೀವಿ ನಿಮಗೆ ಕರೆಕ್ಟ್ ಟೈಮ್ಗೆಲ್ಲ ರೀಚ್ ಆಗಲಿಕ್ಕೆ. ಆದರೂ ಕೂಡ ನಮಗೆ ಹೇಳಲಿಕ್ಕಾಗೋದಿಲ್ಲ ಎಷ್ಟು ದಿನ ತಗೊಳುತ್ತೆ ನಿಮಗೆ ಪಾರ್ಸೆಲ್ ರೀಚ್ ಆಗಲಿಕ್ಕೆ ಅಂತ ಹೇಳಿ, ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸೇಫ್ಟಿಗೆ ಹೇಳ್ತಾ ಇರೋದು. ಈ ಒಂದು ಹೀಟ್ ವೆದರಿಗೆ ನಾವು ಕೊಡುವಂಥ ಪಾರ್ಸೆಲ್ ನಾನ್ ವೆಜ್ ಆಗಿರೋದ್ರಿಂದ ಪ್ರಿಸರ್ವೇಟಿವ್ಸ್ ನಾವು ಬಳಸೋದಿಲ್ಲ, ಮನೆಯಲ್ಲೇ ಮಾಡುವಂಥ ಐಟಮ್ ಅದು. ಹಾಗೆ ಹೊರಗಡೆ ನಿಮಗೆ ಬೇರೆ ಪಿಕ್ಕಲ್ಸ್ ಎಲ್ಲ ಅದಕ್ಕೆ ಪ್ರಿಸರ್ವೇಟಿವ್ ಎಲ್ಲ ಬಳಸ್ತಾರೆ, ಎಷ್ಟು ದಿನ ಕೂಡ ಏನು ಸಹ ಆಗೋದಿಲ್ಲ. ಆದರೆ ಇಂಥ ಪಿಕ್ಕಲ್ಸ್ ನಾವು ಹೋಮ್ ಮೇಡ್ ಮಾಡೋದ್ರಿಂದ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ಸಿಕ್ಕಿದ ತಕ್ಷಣ ನೀವು ಅದನ್ನು ಫ್ರಿಜ್ಜಲ್ಲಿ ಇಡಬೇಕು. ಈ ಒಂದು ಹೀಟ್ ವೆದರ್ಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಮಳೆಗಾಲದಲ್ಲೆಲ್ಲ ಏನು ಕೂಡ ಆಗೋದಿಲ್ಲ, ನಾವು ಸಹ ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ಇದನ್ನು ನೀವು ತೆಗೆದು ಫ್ರಿಜ್ಜಲ್ಲಿ ಇಟ್ಟರೆ ಬೆಟರ್ ಅಂತೇಳಿ ನನಗೆ ಅನಿಸುತ್ತೆ. ಹಾಗಾಗಿ ಹೊರಗಡೆ ಇಡಲಿಕ್ಕೆ ಹೋಗ್ಬಿಡಿ, ಪಾರ್ಸೆಲ್ ಸಿಕ್ಕಿದ ತಕ್ಷಣ ಫ್ರಿಜ್ಜಲ್ಲೇ ಹಾಕಿಬಿಡಿ. ನೀವು ಅದನ್ನು ಬೇರೆ ನಿಮ್ಮ ಜಾರಿಗೆಲ್ಲ ಟ್ರಾನ್ಸ್ಫರ್ ಮಾಡ್ತೀರಾದರೆ ಅದನ್ನು ಜಾರಿಗೆ ಟ್ರಾನ್ಸ್ಫರ್ ಮಾಡಿ ಫ್ರಿಜ್ಜಲ್ಲಿ ಹಾಕಿಬಿಡಿ. ಟೆನ್ಷನೇ ಇರೋದಿಲ್ಲ, ಯಾವ ಕೂಡ ರಿಸ್ಕ್ ಕೂಡ ಇರೋದಿಲ್ಲ. ನಿನ್ನೆ ಮಂಗಳೂರಿಂದ ಬರಬೇಕಾದ್ರೆ ನಾವು ಈ ಪೊಟ್ಯಾಟೊ ಟ್ವಿಸ್ಟರನ್ನು ತೊಗೊಂಡು ಬಂದಿದ್ವಿ. ಜೋಶ್ವನಿಗೆ ಇದು ತುಂಬ ಇಷ್ಟ. ಹಾಗೆ ಹೊರಗಡೆ ಎಲ್ಲ ಜಾಸ್ತಿ ಕೇಳ್ತಾನೆ, ಆದರೆ ಅವರು ಫ್ರೈ ಮಾಡಿರುವಂಥ ಆಯಿಲಲ್ಲಿ ಗಡಿ ಫ್ರೈ ಮಾಡ್ತಾರೆ, ಅದು ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಮನೆಯಲ್ಲಿ ಅವನಿಗೆ ಮಾಡಿಕೊಡುವ ಅಂಥೇಳಿ ತೊಗೊಂಡು ಬಂದಿದ್ದೆ. ನಾವು ಜಾಸ್ತಿ ನಮಗೆ ಏನೆಲ್ಲ ಐಟಮ್ ಬೇಕು ನೋಡಿ ಎಲ್ಲ ಹುಡುಕಿ ನಾವು ತಂದಿರುವಂಥದ್ದು. ಹಾಗೆ ಬೆಸ್ಟ್ ಪ್ರೈಸಿಗೆ ನಾವು ತೊಗೊಂಡು ಬಂದಿದ್ದೀವಿ. ಹಾಗೆಯೇ ವಿತ್ ಕ್ವಾಲಿಟಿ ಕೂಡ ಇದೆ, ಹಾಗೆಯೇ ವ್ಯಾರಂಟಿ ಕೂಡ ಕೊಡ್ತಾರೆ. ಸೊ ನನಗೆ ಅದಕ್ಕೋಸ್ಕರ ಇಷ್ಟ ಆಯಿತು. ಮಂಗಳೂರಿಗೆ ಹೋದರೆ ಒಂದು ಪ್ಲಸ್ ಅಂತ ಹೇಳಿದರೆ ನಮಗೆ ಬೇಕಾಗಿರುವಂಥ ಪ್ರತಿಯೊಂದು ಐಟಮ್ ಕೂಡ ಅಲ್ಲಿ ಸಿಗುತ್ತೆ, ಜಸ್ಟ್ ಹುಡುಕಬೇಕಷ್ಟೇ, ಸ್ವಲ್ಪ ಪೇಷನ್ಸ್ ಇರಬೇಕು. ಆದರೆ ಈ ಬಿಸಿಲಿಗೆ ಸ್ವಲ್ಪ ಟಯರ್ಡ್ ಆಗುತ್ತೆ. ನಾವು ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡೋದು ಹುಡುಕ್ಲಿಕ್ಕೆ ನಮಗೆ ಏನೆಲ್ಲ ಐಟಮ್ ಬೇಕು ನೋಡಿ ಅದು. ಹಾಗೆ ಇಲ್ಲಿ ನೋಡ್ಬೋದು. ಸೊ ಇದನ್ನು ನಮಗೆ ಎಷ್ಟು ಮಟ್ಟಕ್ಕೆ ಗೊತ್ತಿದೆ ನೋಡಿ ಅಷ್ಟೇ ನಾವು ಮಾಡ್ತಾ ಇದ್ದೀವಿ. ಜಾಸ್ತಿ ಐಟಮ್ ಎಲ್ಲ ಇರಲಿಲ್ಲ ನಮ್ಮ ಹತ್ರ, ಅದಕ್ಕೆ ಬೇರೆ ಮಸಾಲ ಪೌಡರೆಲ್ಲ ಆ್ಯಡ್ ಮಾಡ್ತಾರೆ. ಆದರೆ ನಾನು ಹಾಕಲಿಲ್ಲ, ಅವನಿಗೆ ಸಿಂಪಲಾಗಿ ಇಲ್ಲಿ ಮಾಡಿ ಕೊಡ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಮಾಡಿ ಹೇಳು ಮರೆ ಯಾವ ರೀತಿ ಆಗಿದೆ ಅಂತೇಳಿ ಹೇಳಿದರೆ ಅವನದು ನಾಟಕನೇ ಮುಗಿಯೋದಿಲ್ಲ. ಅದಕ್ಕೆ ಇಲ್ಲಿ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದಾನೆ. Oil. Eat. Nice. ಎಂತ ಜ್ಯೂಸ್? ಚಿಪಾಟ್ ಹೇಗೆ ಉಂಟು? ಸೂಪರ್ ಅಲ್ಟಿಮೇಟ್. ಒಂದು ಮ್ಯಾಂಗೋ ಆಯ್ತು ತಿಂದು, ಈಗ ಚಿಪಾಟ್. ಹಾಗೆ ಜೋಶ್ವನಿಗೆ ಒಂದು 11 ಗಂಟೆಗೆ ತಿಂಡಿ ಎಲ್ಲ ಕೊಟ್ಟು ಜ್ಯೂಸ್ ಎಲ್ಲ ಮಾಡಿಕೊಟ್ಟು ಇವಾಗ ನಮ್ಮದು ಪಾರ್ಸೆಲ್ ಎಲ್ಲ ಏನಿದೆ ನೋಡಿ ಇವತ್ತಿದ್ದು ಆರ್ಡರ್ ಕಳಿಸ್ಲಿಕ್ಕೆ ಅದನ್ನು ನಾನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಮಗೆ ಜಾಸ್ತಿ ಆರ್ಡರ್ ಇದ್ದಂಥದ್ದು ಕೆತ್ತೆ ಪುಳಿ, ವಾಟೆ ಹುಳಿ ಹೇಳ್ತೀವಿ ನೋಡಿ, ಅದರದ್ದು ತುಂಬ ಆರ್ಡರ್ ಇತ್ತು ಇವತ್ತು ಅದರದ್ದು. ಹಾಗೆ ಇದರ ಬಗ್ಗೆ ನಾನು ಡೀಟೇಲಾಗಿ ವಿಡಿಯೋ ಕೂಡ ಮಾಡಿದ್ದೀನಿ, ರೀಲ್ಸಲ್ಲೆಲ್ಲ ಹಾಕಿದ್ದೀನಿ ನಾನು, ಯಾವ ರೀತಿ ನಾವು ಇದನ್ನು ನ್ಯಾಚುರಲ್ ಆಗಿ ಒಣಗಿಸ್ತೀವಿ, ಹಾಗೆಯೇ ಟ್ರೆಡಿಷ್ನಲ್ ಮೆಥಡನ್ನು ಯೂಸ್ ಮಾಡ್ತೀವಿ. ಇದನ್ನು ಉಪ್ಪು ಹಾಕಿ ಎಲ್ಲ ನಾವು ಒಣಗಿಸುವುದನ್ನೆಲ್ಲ ನಾನು ತೋರಿಸಿದ್ದೀನಿ ಕೂಡ. ಸೊ ನಿಮಗೆ ಇದರ ಒಂದು ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ನೀವು ಆರ್ಡರನ್ನು ಮಾಡ್ಬೋದು. ನಂಬರನ್ನು ಕೂಡ ನಾನು ಹಾಕಿದ್ದೀನಿ, ಆ ನಂಬರಿಗೆ ನೀವು ವಾಟ್ಸಪ್ ಮಾಡ್ಬೋದು, ಹಾಗೆಯೇ ನಿಮ್ಮ ಒಂದು ಆರ್ಡರನ್ನು ಕೊಡ್ಬೋದು. ಹಾಗೆ ತುಂಬ ಮಂದಿ ಇದನ್ನು ಗೊತ್ತಿದ್ದವರು ಯೂಸ್ ಮಾಡ್ತಾರೆ, ಹಾಗೆ ನಮಗೆ ಆರ್ಡರ್ ಕೊಡ್ತಾರೆ. ಇದು ತುಂಬ ಹೆಲ್ದಿ, ಹಾಗೆಯೇ ತುಂಬ ಟೇಸ್ಟನ್ನು ಕೊಡುತ್ತೆ ನಿಮ್ಮ ನಾನ್ ವೆಜ್ ಐಟಮಿಗೆಲ್ಲ. ಈವನ್ ನೀವು ಮೀನು ಪದಾರ್ಥ ಮಾಡುವಂಥ ಸಮಯದಲ್ಲಿ ಕೂಡ ಇದನ್ನು ನೀವು ಸ್ವಲ್ಪ ನೆನೆ ಇಟ್ಟು ನಂತರ ಅದನ್ನು ಕಡಿಯುವಂಥ ಸಮಯದಲ್ಲಿ ಯಾವಾಗ ನೀವು ಮಸಾಲವನ್ನು ಗ್ರೈಂಡ್ ಮಾಡ್ತೀರ ನೋಡಿ ಆವಾಗ ಹಾಕಿದ್ರು ಕೂಡ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಹಾಗೆ ನೋಡ್ಬೋದು ಹಣ್ಣುಗಳೆಲ್ಲ ನಾವು ಒಳ್ಳೆಯ ಹಣ್ಣುಗಳನ್ನೇ ಹೆಕ್ಕಿ ಇದನ್ನು ತಂದು ಅದನ್ನು
ಕ್ಲೀನ್ ಮಾಡಿ ನಂತರ ಸಪೂರವಾಗಿ ಇದನ್ನು ನೋಡಿ ಈ ರೀತಿ ನಾವು ಅದನ್ನು ಸ್ಲೈಸ್ ಮಾಡ್ಕೊಳ್ತೀವಿ. ನಂತರ ಅದನ್ನು ನಾವು ಉಪ್ಪನ್ನು ಸೇರಿಸಿ ಡ್ರೈ ಮಾಡ್ಕೊಳ್ತೀವಿ. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಮೆಥಡಲ್ಲಿ ನಾವು ಇದನ್ನು ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಇದರ ಹೆಲ್ತ್ ಬೆನಿಫಿಟ್ಸ್ ಕೂಡ ನಾನು ರೀಲ್ಸಲ್ಲಿ ಹೇಳಿದ್ದೀನಿ ನಿಮಗೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರಿಗೆ ಎಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ತುಂಬ ಮಂದಿಗೆ ಇದರ ಬಗ್ಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲದವರು ನಿಮ್ಮ ಪೇರೆಂಟ್ಸ್ ಹತ್ರ ಎಲ್ಲ ಕೇಳಿ ನೋಡಿ ಅದರ ಬೆನಿಫಿಟ್ಸ್ ಎಂತ ಅಂತೇಳಿ, ಅವರಿಗೆ ಖಂಡಿತವಾಗ್ಲೂ ಗೊತ್ತಿದೆ. ಇದು 100% ನ್ಯಾಚುರಲ್ ಆಗಿರೋದ್ರಿಂದ ತುಂಬ ಮಂದಿ ಇಷ್ಟಪಟ್ಟು ತಗೊಳ್ತಾರೆ. ಹಾಗೆ ಇದು ನೀವು ತುಂಬ ಸಮಯ ತನಕ ಇದನ್ನು ಚೆಂದ ಮಾಡಿ ಸ್ಟೋರ್ ಮಾಡಿ ಇಡ್ಬೋದು, ಏನು ಸಹ ಆಗೋದಿಲ್ಲ. ಇದು ನಾವು ಉಪ್ಪನ್ನು ಹಾಕಿ ನಾವು ಇದನ್ನು ಬಿಸಿಲಿಗೆ ಇಡೋದ್ರಿಂದ ನಿಮಗೆ ಏನು ಸಹ ಪ್ರಾಬ್ಲಮ್ ಬರೋದಿಲ್ಲ. ಹಾಗಾಗಿ ಇದನ್ನು ಆರ್ಡರ್ ಮಾಡ್ತಾರೆ. ನಿಮಗೆ ಕೂಡ ಒಂದು ವೇಳೆ ಇದರ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ನಾವು ಕೊಟ್ಟಂಥ ನಂಬರಿಗೆ ವಾಟ್ಸಪ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಹಾಗೆ ಇವತ್ತಿದ್ದು ಪಾರ್ಸೆಲ್ ನಾವಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಹಸ್ಬೆಂಡ್ ಪ್ರವೀಣನ್ಗೆ ಕಳಿಸಿದ್ರು ಇವತ್ತು ಆಫೀಸಿಂದ ಸ್ವಲ್ಪ ನನಗೆ ಹೆಲ್ಪ್ ಮಾಡಲಿಕ್ಕೆ. ಹಾಗೆ ಪ್ರವೀಣ್ ಬಂದಿಲ್ಲ, ನನಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ನಾವು ಅಂಗಡಿಯಿಂದ ತಂದಿರುವಂತೆಲ್ಲ ವಸ್ತುಗಳಿದೆ ನೋಡಿ, ಅದನ್ನು ಕೂಡ ಸೆಟ್ ಮಾಡಲಿಕ್ಕಿದೆ, ಕೌಂಟ್ ಎಲ್ಲ ಮಾಡಲಿಕ್ಕಿದೆ. ಅದಕ್ಕೋಸ್ಕರ ಪ್ರವೀಣ್ ನನಗೆ ಸ್ವಲ್ಪ ಇಲ್ಲಿ ಹೆಲ್ಪ್ ಮಾಡಿ ಅಂತೇಳಿ ಸರ್ ಕಳಿಸಿದ್ದಾರೆ. ಇವತ್ತು ಪಾರ್ಸೆಲ್ ಸ್ವಲ್ಪ ಜಾಸ್ತಿ ಇತ್ತು. ಹಾಗೆ ನನಗೆ ಜೋರಾಗಿ ಹಸಿವು ಕೂಡ ಆಗ್ತಾಯಿತ್ತು. ಬೆಳಿಗ್ಗೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಕೆಲಸ ಮಾಡಲಿಕ್ಕೆ. ಹಾಗೆ ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿರುವಂಥ ತಿಂಡಿಯನ್ನೇ ಮತ್ತೊಮ್ಮೆ ತಿಂತಾ ಇದ್ದೀನಿ. ಈ ಶೇವಿಗೆ ಅಂತ ಹೇಳ್ತೀವಿ ನೋಡಿ, ಅದು ಉಪ್ಪು ಕರಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಬಾಳೆಹಣ್ಣನ್ನು ಹಾಕಿದರೆ ಇನ್ನೂ ಸಹ ಚೆನ್ನಾಗಿ ಆಗುತ್ತೆ. ಅದಕ್ಕಿಂತ ಮಿಗಿಲಾಗಿ ಜೋರಾಗಿ ಹಸಿವಾಗಬೇಕು, ಆವಾಗ ಇನ್ನೂ ಸಹ ಜಾಸ್ತಿ ಟೇಸ್ಟ್ ಆಗುತ್ತೆ. ಹಾಗೆ ನಾನು ಇವಾಗ ಬ್ರೇಕ್ಫಾಸ್ಟನ್ನು ಮತ್ತೊಮ್ಮೆ 11 ಗಂಟೆ ಅಷ್ಟಕ್ಕೆ ತಿಂತಾ ಇದ್ದೀನಿ. ಹಾಗೆ ಪಪ್ಪ ಬಂದಿದ್ದರು, ಪಪ್ಪನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ನಂತರ ನಾನು ನನ್ನ ಒಂದು ಪಿಕ್ಕಲಿದ್ದು ಪ್ರಮೋಷನ್ ಅಂತಲೇ ಹೇಳ್ಬೋದು, ಅಥವಾ ನಮ್ಮ ಒಂದು ರೆಸಿಪಿ ವಿಡಿಯೋಸ್ ಆಗ್ತಾ ಇದೆ, ಸೀರೀಸ್ ಆಗ್ತಾ ಇದೆ. ಅದುವೇ ನಾನ್ ವೆಜ್ ಚಟ್ನಿ ರೆಸಿಪಿ ಸೀರೀಸ್. ಅದನ್ನು ಜಾಸ್ತಿಯಾಗಿ ನನ್ನ ಹಸ್ಬೆಂಡೇ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ನೋಡ್ಬೋದು ಅವರದ್ದೊಂದು ವಿಡಿಯೋ ಶೂಟಿಂಗನ್ನು ಕೂಡ ಇವತ್ತು ಕಂಪ್ಲೀಟ್ ಮಾಡಿದ್ವಿ. ಬೆಳಿಗ್ಗೆ ಎದ್ದು ಈ ಒಂದು ರೆಸಿಪಿ ಕೂಡ ವಿಡಿಯೋ ನಾನು ಶೂಟ್ ಮಾಡಿದ್ದೆ. ಹಾಗೆ ಬೆಳಿಗ್ಗೆ ಬೇಗ ಹೇಳ್ತೀನಿ ನಾನು, 4 ಗಂಟೆಗೆಲ್ಲ ಹೇಳ್ತೀನಿ. ಹಾಗಾಗಿ ಜಾಸ್ತಿಯಾಗಿ ಬೆಳಿಗ್ಗೆದು ಕೆಲಸ ಬೆಳಿಗ್ಗೆನೇ ಮುಗಿದಾಗುತ್ತೆ. ನಂತರ ನನಗೆ ಎಡಿಟಿಂಗಿಗೆಲ್ಲ ಕೂತ್ಕೊಳ್ಬೇಕಾದ್ರೆ ನಾನು ಮಧ್ಯಾಹ್ನ ನಂತರ ಆವಾಗ ಜೋರು ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೂ ಸಹ ಕಷ್ಟಪಟ್ಟು ಹೇಗಾದರೂ ಮಾಡಿ ವಾಯ್ಸ್ ಓವರೆಲ್ಲ ಹಾಕಿ ಎಡಿಟಿಂಗನ್ನು ಮಾಡ್ತಾಯಿದ್ದೀನಿ. ಎಲ್ಲನೂ ಈಸಿಯಾಗಿ ಬರೋದಿಲ್ಲ ಅಲ್ಲ, ಈಸಿಯಾಗಿ ಬಂದರೂ ಕೂಡ ಅದರ ಒಂದು ಏನು ಹೇಳ್ತಾರೆ ಖುಷಿ ಕೂಡ ನಮಗೆ ಅಷ್ಟು ಗೊತ್ತಾಗೋದಿಲ್ಲ. ಹಾಗಾಗಿ ಕಷ್ಟಪಟ್ಟು ಮಾಡಿ ಅದರ ಒಂದು ಪ್ರತಿಫಲ ಸಿಕ್ಕಿದರೆ ಅದರಲ್ಲಿ ಸಿಗುವ ಖುಷಿಯೇ ಬೇರೆ. ಹಾಗೆ ನಿಮ್ಮ ಆಶೀರ್ವಾದ ನಮ್ಮ ಜೊತೆಗೆ ಯಾವಾಗಲೂ ಇದೆ. ಯಾರಾದರೂ ನಮಗೆ ಕಮೆಂಟಲ್ಲಿ ಒಂದು ನೆಗೆಟಿವ್ ಮಾತನಾಡಿದರೂ ಕೂಡ ನೀವು ನಮ್ಮ ವ್ಯೂವರ್ಸ್ ಅವರಿಗೆ ಆನ್ಸರ್ ಮಾಡ್ತೀರಾ. ಅದೇ ನನಗೆ ಒಂದು ಖುಷಿಯ ವಿಚಾರ. ಅಷ್ಟೊಂದು ನೀವು ನಮಗೆ ಪ್ರೀತಿ ತೋರಿಸ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಮ ಪ್ರೀತಿ ಆಶೀರ್ವಾದ ಸದಾಕಾಲ ನಮ್ಮ ಜೊತೆಗೆ ಹೀಗೇನೆ ಇರಲಿ ಅಂತೇಳಿ ನಾನು ಪ್ರೇಯರ್ ಮಾಡ್ತೀನಿ, ಹಾಗೆಯೇ ಆಶಿಸ್ತೀನಿ ಕೂಡ. ಇವಾಗ ನಾನು ಹಸ್ಬೆಂಡ್ ಆಗಿ ಪ್ರವೀಣ್ ಕೂಡ ಇಲ್ಲಿ ಬಂದಿದ್ದಾನೆ. ನಾವು ಮಂಗಳೂರಿಂದ ಏನೆಲ್ಲ ಐಟಮ್ ತಂದಿದ್ವಿ ನೋಡಿ, ಅದನ್ನೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟೆಷ್ಟು ಐಟಮ್ ಬಂದಿದೆ, ಎಲ್ಲ ಐಟಮ್ ಇದೆಯೋ ಇಲ್ವೋ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಮಂಗಳೂರು ಅಂತ ಹೇಳಿದರೆ ಒಂದೆರಡು ಕೆಲಸ ಎಲ್ಲ ಒಟ್ಟಿಗೆ ಮಾಡಿ ನಾವು ಬರುವಂಥದ್ದು. ನಮಗೆ ಸ್ವಲ್ಪ ಮಂಗಳೂರಿಗೆ ಹೋಗೋದೇ ನಮಗೆ ಒಂದು 50 ಕಿಲೋಮೀಟರ್ಸ್ ಅಷ್ಟು ಇದೆ ಮಂಗಳೂರು ಹೋಗೋದಾದರೆ. ಅಲ್ಲಿಂದ ನಮಗೆ ಒಂದು ಶಾಪ್ ಅಲ್ಲ, ತುಂಬ ಶಾಪಿಗೆ ನಾವು ಹೋಗ್ತಾ ಇದ್ವಿ. ಹಾಗಾಗಿ ಅಲ್ಲಿ ನಮಗೆ ಇದೆಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಜೋಶ್ವಾ ಕೂಡ ಬಂದಿದ್ದ ನಮ್ಮ ಜೊತೆಗೆ. ಅದಕ್ಕೋಸ್ಕರ ಇಲ್ಲಿ ಇವಾಗ ಎಲ್ಲ ಚೆಕ್ ಮಾಡಿಬಿಟ್ಟು ಆ ಪ್ಲೇಸಿಗೆ ನಾನು ಸೆಟ್ ಮಾಡಿ ಇಟ್ಕೊಳ್ಳೋಣ, ಹಾಗೆಯೇ ರೂಮನ್ನೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಇವಾಗ ಫಟಾಫಟ್ ಅಂತೇಳಿ ಮಾಡ್ತಾ ಇದ್ದೀವಿ. ಹಸ್ಬೆಂಡ್ ಇಲ್ಲಿ ಎಲ್ಲ ನಮಗೆ ಚೀಟಿಯಲ್ಲಿ ಬರೆದಿರುವಂಥದ್ದೆಲ್ಲ ಓದಿ ಹೇಳ್ತಾ ಇದ್ದಾರೆ. ನಾನು ಮತ್ತು ಪ್ರವೀಣ್ ಇಲ್ಲಿ ನೋಡ್ಕೊಂಡು ಚೆಕ್ ಮಾಡ್ಕೊಳ್ತಾ ಇದ್ದೀವಿ.
ನಾವು ಮೂವರು ಸೇರಿ ಇಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಜಶ್ವಂತ್ ಬೇರೆನೆ ಆಟ ಸ್ಟಾರ್ಟ್ ಆಗಿದೆ ಇಲ್ಲಿ. ಹಾಗೆ ಡಬಲ್ ಕೆಲಸನೇ ಮಾಡೋದು ಅವನು ಇಲ್ಲಿ. ಎಷ್ಟು ಸ್ವಲ್ಪ ಸ್ವಲ್ಪ ಆದ್ರೂ ಕ್ಲೀನ್ ಇತ್ತು, ನೀಟ್ ಇತ್ತು. ಇವಾಗೆಲ್ಲ ಮೆಸ್ ಮಾಡಿ ಇಟ್ಟಿದ್ದಾನೆ. ಇನ್ನಿದೆಲ್ಲ ಕ್ಲೀನ್ ಮಾಡಬೇಕು. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನಂತರ ಅವನಿಗೆ ಇವತ್ತು ಸ್ವಲ್ಪ ಗ್ರೌಂಡಿಗೆ ಕರ್ಕೊಂಡು ಹೋಗುವ ಅಂತ ಹೇಳಿ ಸೈಕಲ್ ಬಿಡಲಿಕ್ಕೆ. ನಮಗೆ ಚರ್ಚ್ ಇದ್ದು ಗ್ರೌಂಡ್ ತುಂಬ ದೊಡ್ಡದಿದೆ ಆಯಿತಾ. ಅಲ್ಲಿ ಸೈಕಲ್ ಎಲ್ಲ ಬಿಡ್ಬೋದು. ಅವನದ್ದು ಸೈಕಲ್ ತಂದಿದ್ದೀನಿ ನಾನು. ಅದನ್ನು ಕೊಂಡೋಗಿ ಅಲ್ಲಿ ತಂದೆ ಆಟೋದಲ್ಲಿ ಕೊಂಡೋಗ್ತಾರೆ ಅಂತ ಹೇಳಿದರು. ಅಲ್ಲಿ ತುಂಬ ಮಂದಿ ಮಕ್ಕಳು ಕೂಡ ಬರ್ತಾರೆ. ಅವನದು ಸಹ ಒಂದು 2-3 ಗಂಟೆ ಟೈಮಲ್ಲಿ ಸ್ಪೆಂಡ್ ಆಗ್ತದೆ. ಆ ಒಂದು ರೀಸನ್ಗೆ ಕರ್ಕೊಂಡು ಹೋಗೋದು, ಅವನು ಸಹ ಎಂಜಾಯ್ ಮಾಡ್ತಾನೆ ಅಂತ ಹೇಳಿ. ಸೊ ಇವಾಗ ಇದನ್ನು ನಾನು ಫಟಾಫಟ ಅಂತ ಕ್ಲೀನ್ ಮಾಡಿ ರೂಮನ್ನು ಸಹ ಕ್ಲೀನ್ ಮಾಡಿ ನಂತರ ಅವನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. Hello guys, welcome to my channel. ಇವತ್ತೆಂತ ಸ್ಪೆಷಲ್ ಜೋಶ್ವಾ? ಎಂತ ಮಾಡುದು ನೀನು? ಈಗ ಸೈಕಲ್ ಬಿಡ್ಲಿಕ್ಕೆ ಇದು ನೀರುದು ಬಾಟ್ಲಿ ಹಿಡ್ದ ಎಷ್ಟು ಸೆಕೆಂಡ್ ಅಲ್ಲಿ ಫಿನಿಶ್ ಮಾಡ್ತೀಯ ನೀನು? 15 seconds. ಓಕೆ. Now right to the ground. Let's go mom. ಅಲ್ಲಿ ಹೋಗಿ ಬಾ. ಅಲ್ಲಿ ಹೋಗಿ ತುಂಬಾ ಗಂಡಾಗ್ತದೆ. ಗಂಡು ಯಪ್ಪ ಅಲ್ಲಿ ರಾಕ್ ಉಂಟು, ನಂಗೆ ಆಗಿದಿಲ್ಲ. ಜೋಶು ಹಲೋ ಗೈಸ್. ಹಲೋ ಗೈಸ್. ಅದು ಸ್ಟಾರ್ಟ್ ಕರ್. Hello guys. Welcome to the channel. Guys, ನಂಗೆ ಗ್ರೌಂಡ್ಗೆ ಹೋಗ್ಲಿಕ್ಕೆ ಉಂಟು. ಅಮ್ಮ, ನೀನು ಅಲ್ಲಿ ಗೆಸ್ ಮಾಡ್ತೀಯ ನನ್ನ ಕ್ಯಾಸಲ್ಲಿ ಎಲ್ಲಿ ಉಂಟಂತೆ? ಬಾ ಗೆಸ್ ಮಾಡು. ಹೋಗಿ. ತುಂಬಾ ಮಕ್ಕಳು ಮಾಡಿದ್ದೆ. ತುಂಬಾ ಮಂದಿ ಮಕ್ಕಳು ಮಾಡಿದಾರಾ? ಜೋಶ್ವನದ್ದು ಕ್ಯಾಸಲ್. ಓ ಇದು ಅದು ಅತ್ತು. ಅತ್ತ ಇದು ಸುಮ್ಮನೆ ಅದು ಮಂಗ ಮಾಡಿದ್ದು. ಇದು ವೆರಿ ಗುಡ್. ನೈಸ್ ನೈಸ್, ಸೂಪರ್ ಜೋಶು. ಈಗ ಎಡಿಗ್ ಮಾಡ್ಲಿ. ಫೋಟೋ ತೆಗಿಯೋ. ನೋಡಿ ಇಲ್ಲಿ ಕ್ಯಾಸಲ್ ಮುಂದೆ ನೋಡಿ. ಇಲ್ಲಿ ನೋಡು. ಇಲ್ಲೋ ಕ್ಯಾಸಲ್ ಫುಟ್ಬಾಲ್. ಕ್ಯಾಸಲ್ ಸಹ ಬರ್ತದೆ. ಇಲ್ಲಿ ನೋಡು ಬಾಬಾ, ಇಲ್ಲಿ ನೋಡು. ನಾಳೆ ಇನ್ನೂ ಸಹ ದೊಡ್ಡದು ಮಾಡು. ಪಣೆದು ಸೆಟ್ until ignoring. ಗೋ ಬಾಯ್. ಸೊ ಫ್ರೆಂಡ್ಸ್, ಇದೇ ಆಗಿತ್ತು ಇವತ್ತಿನ ಸಿಂಪಲ್ ಆಗಿರುವಂಥ ನನ್ನ ರುಟೀನ್ ವ್ಲಾಗ್ ಅಂತಲೇ ಹೇಳ್ಬೋದು. ಇಡೀ ದಿನದ ವ್ಲಾಗನ್ನು ನಾನು ಇಲ್ಲಿ ಆ್ಯಡ್ ಮಾಡಿ ಹಾಕಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಒಂದು ವೇಳೆ ಇಷ್ಟವಾದರೆ ಡೆಫಿನೆಟ್ಲಿ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆಯೇ ಏನಾದರೂ ಒಂದು ಪುಟ್ಟ ಕಮೆಂಟನ್ನು ನಿಮ್ಮದು ಹಾಕಿ. ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ ಆಯಿತಾ, ನೀವು ಸ್ವಲ್ಪ ಕಮೆಂಟ್ ಮಾಡಿದರೆ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಎಂಡ್ ಮಾಡಿ ಸಿಗ್ತೀನಿ ನಿಮಗೆ ಬರುವಂಥ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.